ಮೊನ್ನೆಯಷ್ಟೇ ನಡೆದ ಗ್ರ್ಯಾಂಡ್ ಫಿನಾಲೆ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯಗೊಂಡಿದ್ದು ಹನುಮಂತು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಸೀಸನ್ 11ನ ವಿನ್ನರ್ is ಹನುಮಂತು. ಅತ್ತ ತ್ರಿವಿಕ್ರಮ್ ರನ್ನರ್ ಅಪ್ ಹಾಗೂ ರಜತ್ ಎರಡನೇ ರನ್ನರ್ ಅಪ್ ಆಗಿದ್ದಾರೆ. ಈ ಮೂಲಕ ಭರ್ಜರಿ ಮನೋರಂಜನೆಯ ಶೋ ಅಂತ್ಯ ಕಂಡಿದೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಮುಕ್ತಾಯಗೊಳ್ಳುವ ಮುನ್ನವೇ ಇದೇ ನನ್ನ ಕೊನೆಯ ಬಿಗ್ ಬಾಸ್ ಎಂದು ಸ್ವತಃ ಕಿಚ್ಚ ಸುದೀಪ್ ಘೋಷಿಸಿದ್ದರು. ಈ ಮೂಲಕ ಕಿಚ್ಚ ತನ್ನ ಅಭಿಮಾನಿಗಳು ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೆ ಬೇಸರವನ್ನುಂಟು ಮಾಡಿದ್ದರು. ಇನ್ನು ಸುದೀಪ್ ಅವರ ಈ ನಿರ್ಧಾರ ಕಂಡು ವೀಕ್ಷಕರು ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಊಹಿಸಿಕೊಳ್ಳುವುದು ಸಹ ಕಷ್ಟ. ಸ್ಪರ್ಧಿಗಳನ್ನ ಸರಿಯಾಗಿ ನಿರ್ವಹಿಸುವ ಕಲೆ ಕಿಚ್ಚನಿಗಿದೆ. ಆ ಸ್ಥಾನವನ್ನು ತುಂಬುವ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಇಲ್ಲ ಎಂಬ ಅಭಿಪ್ರಾಯವನ್ನ ಸಾಮಾಜಿಕ ಜಾಲತಾಣದ ಮೂಲಕ ವ್ಯಕ್ತಪಡಿಸಿದರು. ಒಂದೆಡೆ ಸುದೀಪ್ ಬಿಗ್ ಬಾಸ್ ನಿರೂಪಣೆಗೆ ನಿವೃತ್ತಿ ಘೋಷಿಸಿದ್ರೆ ಅತ್ತ ಕಲರ್ಸ್ ಕನ್ನಡ ವಾಹಿನಿ ಮಾತ್ರ ಈ ಕುರಿತು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಆದರೆ ಬಿಗ್ ಬಾಸ್ ಮುಕ್ತಾಯದ ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಬಿಗ್ ಬಾಸ್ ನಿರ್ದೇಶಕ ಪ್ರಕಾಶ್ ಗೋಪಾಲಕೃಷ್ಣ ಅವರಿಗೆ ಪ್ರಶ್ನೆಯನ್ನ ಹಾಕಲಾಗಿತ್ತು. ಪ್ರಕಾಶ್ ಉತ್ತರವನ್ನ ನೀಡಿದ್ದಾರೆ. ನಮ್ಮ ಬಳಿ ಸುದೀಪ್ ಸರ್ ಹೊರತುಪಡಿಸಿ ಬೇರೆ ಯಾವ ಕಲಾವಿದರ ಆಯ್ಕೆಯ ವಿಚಾರವೇ ಇಲ್ಲ. ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಅನ್ನ ಊಹಿಸಿಕೊಳ್ಳುವುದು ಸಾಧ್ಯವೇ? ಸುದೀಪ್ ಸರ್ ಇದ್ರೆ ಬಿಗ್ ಬಾಸ್ ಚೆನ್ನಾಗಿ ಬರ್ತಿದೆ ಅಂದಮೇಲೆ ಅವರನ್ನ ಬಿಟ್ಟು ಮಾಡೋಕ್ಕಾಗತ್ತಾ? ಖಂಡಿತವಾಗಿ ಮುಂದಿನ ಸರಿ ಅವರೇ ಇರ್ತಾರೆ. ಈ ಸೀಸನ್ ಶುರು ಮಾಡುವ ಮುನ್ನವೇ 10 ಸೀಸನ್ ಸಾಕು ಎಂದಿದ್ರು. ನಾವೇ ಮನವೊಲಿಸಿ ಕರೆದುಕೊಂಡು ಬಂದಿದ್ದೆವು. ಅದೇ ರೀತಿ ಈ ಬಾರಿಯೂ ಅವರ ಮನವೊಲಿಸುತ್ತೇವೆ. ಏನೋ ಒಂದು ಆಗತ್ತೆ ಎಂದು ಹೇಳಿಕೆ ನೀಡಿದರು. ಆ ಮೂಲಕ ಬಿಗ್ ಬಾಸ್ ನಿರೂಪಣೆಗೆ ಮತ್ತೊಮ್ಮೆ ಕಿಚ್ಚನ ಜೊತೆ ಮಾತುಕತೆ ನಡೆಸಿ ಮನವೊಲಿಸುವ ಕಾರ್ಯಕ್ಕೆ ಸಿದ್ಧವಾಗಿದ್ದಾರೆ ನಿರ್ದೇಶಕ ಪ್ರಕಾಶ್ ಗೋಪಾಲಕೃಷ್ಣ.